ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ಅಂತ ಹುರುಗಡ್ಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮೊದಲನೇ ಸತಿ ಮಾಡೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಕಪ್ನಲ್ಲಿ ಶೇಂಗಾ ಬೀಜನ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಶೇಂಗಾ ಬೀಜನ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಇಷ್ಟು ಹುರ್ಕೊಂಡಿದ್ದೀನಿ, ಸಾಕು. ಇದನ್ನ ಇವಾಗ ತೆಗ್ದಿಟ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ, ಈ ಬಾಣಲಿ ಬಿಸಿಗೆ ಈ ಎಳ್ಳು ಹುರ್ಕೊಂಬಿಡೋಣ. ಒಂದು 3-4 ಸ್ಪೂನಷ್ಟು ಬಿಳೆ ಎಳ್ಳು ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ ಹಾಕ್ಕೊತಾ ಇದ್ದೀನಿ. ಇನ್ನೊಂಚೂರು ಹುರ್ಕೊಂಬಿಡೋಣ. ಈ ಬಿಸಿಗೆ ಸಾಕಾಗುತ್ತೆ. ನೋಡಿ, ಈ ಬಾಣಲಿ ಬಿಸಿಗೆ ಇದು ಹುರಿದೋಗುತ್ತೆ. ಇವಾಗ ಇದನ್ನು ತೆಗ್ದಿಟ್ಕೊಂಡ್ಬಿಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಜಾರ್ಗೆ ಆವಾಗ ಶೇಂಗಾ ಬೀಜ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ನೋಡಿ ಹುರುಗಡ್ಲೆ ಹಾಕ್ಕೊತಾ ಇದ್ದೀನಿ. ಅದೇ ಅಳತೆಗೆ ಕರೆಕ್ಟಾಗಿ ಇದನ್ನೆಲ್ಲ ರುಬ್ಕೊಂಬರೋಣ ಇವಾಗ. ನೋಡಿ, ನಾನು ಇದಕ್ಕೆ ಏಲಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬರಬೇಕು. ನೋಡಿ, ಈ ಥರ ನುಣ್ಣಗಿರಬೇಕು ಹುರುಗಡ್ಲೆ ಇಟ್ಟು. ನಾನು ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಶೇಂಗಾ ಬೀಜ ನೋಡಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಂಬರ್ಬೇಕು. ಇದನ್ನು ನೋಡಿ, ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ತೀರಾ ನುಣ್ಣಗೆ ರುಬ್ಬಾರ್ದು, ಇದನ್ನು ತರ್ತರಿಯಾಗಿ ರುಬ್ಕೊಂಬರಬೇಕು. ನೋಡಿ, ಇದನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಆಮೇಲೆ ಎಳ್ಳು, ಹುರಿದಿಟ್ಟಿರೋ ಎಳ್ಳು, ಆಮೇಲೆ ಸ್ವಲ್ಪ ನಾನು ಕೊಬ್ಬರಿ ತುರಿ ಹಾಕ್ಕೊಡ್ತಾಯಿದ್ದೀನಿ ಇಲ್ಲಿ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಸಕ್ಕರೆ ಪುಡಿ ಹಾಕಿದರೆ ಇದು ಕರ್ಜಿಕಾಯಿ ಪುಡಿ ಆಗೋಗುತ್ತೆ. ಸಕ್ಕರೆನೋ ಅಥವಾ ಬೆಲ್ಲ ಕುಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ನಾವೇನು ತೊಗೊಂಡಿದ್ದೀವೋ ಅದ್ರ ಮುಕ್ಕಾಲಷ್ಟು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಕರಗಿಸ್ಕೋಬೇಕು ಚೆನ್ನಾಗಿ. ನೋಡಿ, ಇದೆಲ್ಲ ಕರಗಿಸ್ಕೋಬೇಕು, ಚೆನ್ನಾಗಿ ಕರಗಬೇಕಷ್ಟೇ. ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ, ಕರಗಿಸ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಳಿ, ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆಯಾ? ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಸಹ ಕೊಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಕರಗಿಸ್ಕೊಳ್ಳಿ. ನೋಡಿ, ಇವಾಗ ಕರಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಇವಾಗ ಟೀ ಸೋಸೋ ಇದಿರುತ್ತಲ್ಲ ಫಿಲ್ಟ್ರು, ಅದರಲ್ಲಿ ಸೋಸ್ಕೊತಾ ಇದ್ದೀನಿ. ನೋಡಿ, ಏನಾದರೂ ಕಸ ಕಡ್ಡಿ ಇದ್ದರೆ ಬಂದುಬಿಡಲಿ ಅಂತ ನೋಡಿ ಸೋಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಷ್ಟು ಬಂದಿದೆ ಬೆಲ್ಲದ ನೀರು. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಹುರುಗಡ್ಲೆ, ಕಡಲೆ, ಆಮೇಲೆ ಕೊಬ್ಬರಿ, ಎಳ್ಳು, ಅದಕ್ಕೆಲ್ಲ ಈ ಬೆಲ್ಲದ ಪಾಕ ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ಕೈಯಲ್ಲಿ ಒಂದೊಂದೇ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಮಾಡ್ಕೊಂಬಿಡಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಬೇಗ. ನೋಡಿ, ಈ ಥರ ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ, ಅದು ಚೆನ್ನಾಗಿ ಬರುತ್ತೆ ಇದು ತಂಬಿಟ್ಟು. ನೋಡಿ, ಈ ಥರ ನೋಡಿ ತಂಬಿಟ್ಟು ರೆಡಿಯಾಗಿದೆ. ಇವಾಗ ನಾನು ಇನ್ನೊಂದು ಮಾಡೋದು ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ
ನೀವು ಇದೇ ಕ್ವಾಂಟಿಟಿಯಲ್ಲಿ ಜಾಸ್ತಿನೂ ಮಾಡ್ಕೋಬೋದು. ನೀವು ಇದೇ ಮೆಜರ್ಮೆಂಟಲ್ಲಿ ಒಂದೇ ಅಳತೆಗೆ ಜಾಸ್ತಿನೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಮಾಡಿದ್ದೀನಿ ನೋಡಿ. ಈ ಥರ ನೋಡಿ ತಂಬಿಟ್ಟು ರೆಡಿಯಾಗಿದೆ ಶಿವರಾತ್ರಿ ಹಬ್ಬಕ್ಕೆ. ನೋಡಿ ರೆಡಿಯಾಗಿದೆ. ನೋಡಿ ತಂಬಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ರೆಡಿಯಾಗಿದೆ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇಷ್ಟ ಆದರೆ ಒಂದು ಲೈಕ್ ಸಹ ಕೊಡಿ. ಓಕೆ ಬಾಯ್.